ಜನ ಬಂದು ಭೇಟಿ ಆಗ್ತಾರೆ. ಕೆಲವು ಜನ ನಮ್ಗೆ ಪರಿಚಯ ಇರ್ತಾರೆ, ಕೆಲವು ಜನ ಪರಿಚಯ ಇರೋದಿಲ್ಲ. ಈಗ ಇವಾಗ ಒಂದು ಚುನಾವಣೆ ಮೀಟಿಂಗ್ ಇದೆ, 1000 ಜನ ಬೇರೆ ಬೇರೆ ಊರಿಂದ ಬಂದಿರ್ತಾರೆ. ಅವ್ರ ಜೊತೆ ಫೋಟೋ ತೆಗೆಸ್ಕೊಂಡಿರ್ತೀವಿ. ಫೋಟೋ ತೆಗೆಸ್ಕೊಂಡ ತಕ್ಷಣ ಅವ್ರು ಇವ್ರ ಜೊತೆ ಪರಿಚಯ, ಅವ್ರ ಜೊತೆ ಪರಿಚಯ ಅಂತ. ಈಗ ನಿಮ್ಗೆ ಏನು ನಾವು ಲೈನಪ್ಪಲ್ಲಿ ನಿಲ್ಸಿದ್ವಾ? ಇದು ಪ್ರಧಾನಮಂತ್ರಿ ಲೈನಪ್ಪಿಗೆ ನಿಲ್ಸಿದ್ವಲ್ಲ, ಅದ್ಯಾರೋ ಫೈಟರ್ ಸುನಿಲು, ಸ್ಯಾಂಟ್ರೋ ರವಿ ಅಂಥವ BJP ಅಧಿಕೃತ ಮೆಂಬರ್ಶಿಪ್ ಇತ್ತ? ಸುಮ್ಮನೆ ಫೋಟೋ ತೆಗ್ಸೋದು, ಅವ್ರಿಗೆ ಆಪ್ತರು ಅನ್ನೋದು. ಅವ್ರಿಗೆ ಆಪ್ತರು ಅಂದರೆ ಇವ್ರೇನು ಜೊತೆ ಕೈ ಹಿಡ್ಕೊಂಡು ಇವರು ರೌಡಿ ಶೀಟರ್ ಅಲ್ವಾ? ಇಲ್ಲಿ ನಮ್ಮ BJP MLAಗಳು ನೋಡಿ ರೌಡಿ ಶೀಟರ್ ಸಿಕ್ಕಿ ಕೈ ಮುಗಿತಾ ಇರೋದು. MLA ಅವರು ಕೈ ಮುಗಿತಾ ಇದ್ದಾರೆ. ಇದಕ್ಕೇನಂತೀರಿ? BJP ಜೆಂಡಾ ಇಟ್ಕೊಂಡು ಓಡಾಡ್ತಾ ಇದ್ದಾರೆ. ನಮ್ಮ ಫೋಟೋಗಳಲ್ಲಿ BJP ಜೆಂಡಾ ಇಟ್ಕೊಂಡಿದ್ರ? ಯಾರೋ ಮನೆಗೆ ಬಂದಿರ್ತಾನೆ, ಸಾರ್ವಜನಿಕ ಎಲ್ಲೋ ಇರ್ತದೆ, ಫೋಟೋ ತಕ್ಕೊಂಡಿರ್ತಾರೆ. ಇದಕ್ಕೇನಪ್ಪ ತಪ್ಕೊಂಡಿದ್ದೀರಲ್ಲ? ಏನು ಸರ್ ತಪ್ಕೊಂಡಿದ್ದಾರೆ? ಇಷ್ಟು ಆತ್ಮೀಯತೆ ಇದು ನಿಮ್ಮ ಮೊನ್ನೆ MP ಎಲೆಕ್ಷನ್ ಟೈಮ್ನಲ್ಲಿ ನೀವು ರೌಡಿಗಳು ಸಾಕ್ತಾ ಇಲ್ವಾ? ಇದು ನಿಮ್ಮ ಕಚೇರಿ ಸರ್, BJP ಕಚೇರಿ. ಯಾರ್ಯಾರಿದ್ದೀರಾ? ಅಧಿಕೃತವಾಗಿ ಮೆಂಬರ್ಶಿಪ್ ಕೊಟ್ಬಿಟ್ಟು ಇಲ್ಲಿ ನೋಡಿ. ಮತ್ತೊಮ್ಮೆ ನಾನು ವೈಯಕ್ತಿಕವಾಗಿ ಯಾರ್ದು ಚಾರಿತ್ರವಾದ ಮಾಡಕ್ ಹೋಗಲ್ಲ. ಈಗ ಈ ಫೋಟೋಗಳೆಲ್ಲ ನಾವು ಹಾಕಿಲ್ಲಪ್ಪ, ನಿಮ್ಮ ಫೇಸ್ಬುಕ್ನಲ್ಲಿವೆ ನೋಡಿ. ನೀವು ಮಧ್ಯದಲ್ಲಿದ್ದು ಅವ್ರ ಜೊತೆ ಫೋಟೋ ತೆಗೆಸ್ಕೊತೀರಾ, ಅವ್ರ ಜೊತೆ ಹಾರ ಹಾಕಿಸ್ಕೊತೀರಾ. ಆಯ್ತಪ್ಪ, ಇದೇನು ಮೋದಿ ಅವ್ರ ಜೊತೆ ಈಸ್ ಎನ್ ಅಫಿಷಿಯಲ್ ರೌಡಿ ಶೀಟರ್. ಇವರಿಗೆಲ್ಲ ಹೆಸರು ಬೇಡ ಕೊಡೋದೇನು 5 ಸ್ಟಾರು, 7 ಸ್ಟಾರು, 3 ಸ್ಟಾರು. ಏನಿದು? ಮೋದಿ ಅವ್ರ ಜೊತೆ ಇದ್ದಾರಲ್ಲ, ಇದಕ್ಕೇನಂತಾನಪ್ಪ? ಅವನ ಹೆಸರೇನು ಸರ್? ಅವನಲ್ಲ ಅಪ್ಪ, ಅವನು ಯಾರೋ ಫೋಟೋ ತೋರಿಸ್ತಿದ್ನಲ್ಲ, ಆಂದೋಲ ಯಾವ ಸ್ವಾಮಿ ಇಲ್ಲ, ಏನಿಲ್ಲ ಬಿಡಿ ಸರ್. ಆಂದೋಲ ಶ್ರೀ ತೋರಿಸ್ತಾ ಇದ್ನಲ್ಲ, ಇದಕ್ಕೇನಂತಾನೆ? ಇದಕ್ಕೆ ಯಾವಾಗ ಬೀದಿಗೆ ಬಿಡ್ತಾನಂತ? ಮೊನ್ನೆ